ಕನಕ ಮಹಾತ್ಮೆಯ ಆಡುವರು, ಪ್ರೇಮದಿ ಅವರು ಕುಣಿಯುವರು, ಪ್ರೇಮದಿ ಅವರು ನಲಿಯುವರು. ಕರುಣಿತು ಅವರನ್ನು ರಕ್ಷಿತು ಅವರಿಗೆ ಮಾಡಿ ಕಾಂಬೈ ಕಲಿಸುವ ನಿನ್ನ ಚರಣ, ನೀನು ಬಿಡಿದೈವವ ಅರಣ, ಬಿಡಿದೈವವ ಅರಣ. ಸಲಾನ್ ಬೇಗ ಪಾತ್ರಧಾರರು ಬರಬೇಕಾಗಿರುವಂತೆ. ನೀವು ಲೇಟ್ ಮಾಡಿದ್ರೆ ಆಟ ಅವರ ಭಕ್ತಿಯ ಮುರಿದ ಮಾರಿ ಅಂತ ವೈಕ್ಯ ಒರಿಯುವ ದುರಾತ್ಮ ಪ್ರಚಂಡ ಮನ್ನವ ಇಂಥ ವೀರಾದಿ ವೀರನ ಮುಂಭಾಗದಳ ನಿಂತ ಮಾತನಾಡಿಸುವ ನೀನು ದಾವಲೈ ಪಟ ನಾವುದಾರಂದರೆ ನೋಡಬೇಕು ನೋಟ, ಗುರುಗಳಲ್ಲಿ ಕಲಿಯಬೇಕು ಪಾಠ ಅಂತ ಪಾಠಶಾಲೆಯಲ್ಲಿ ಕಲಿತು ಬಂದು ತಮ್ಮನ್ನು ಮಾತನಾಡಿಸಿದ ಸುಂದರ ಸಾರಥಿ ಎಂದು ಕರೆಯುತ್ತಾರೆ ದೇವ. ಕಂಡು ಬರಬೇಕು ತಮ್ಮ ನಾಮಾಂಕಿತವ ಸಾರಥಿ ನಾವುದಾರಂದರೆ ಕೋಟಿ ಸೂರ್ಯ ವಿರಾಜಿತ ಪ್ರಭಾ ಭಸ್ಮಾತ ಪ್ರಕಾಶಕ್ಕೆ ಪರಾಜನಂತ ಗರ್ಜಿಸಿದರೆ ಮೂರ್ಛೆಗೊತ್ತಲ್ಲಡೆ ಜನಾದಿಗಳು ಅನ್ನಪಾನಾಂಗಳಂ ಛೇದಿಸಿದರು.
ರಾಜ್ಯದ ಧನವ ಮರ್ಜಿಸಿ ನಿರ್ಜೀವಿಯಾಗಿ ಕುಳಿತುಕೊಂಡನು. ಎಲ್ಲ ಸಾರಥಿ ಎನ್ನ ಕಾಲ್ಪೆಂಡೆಯ ಗಣರ ಬಸ ಕೆಟ್ಟ ದಿಗ್ಗಂಜಗಳು ಅಷ್ಟ ದಿಕ್ಪಾಲಕರ ಶ್ರೀಪ್ರತನ ಓಂ ನಪ್ತ ಮಾಡಿಸೆ ಈ ಸೃಷ್ಟಿಯೋಳ ಮೆರೆಯುವ ವೈರ್ಯಗಳ ಸೆರೆಗಳನ್ನು ಛೇದಿಸೆ ಪರಿ ಪರಿಯಿಂದ ಅವರ ಪಕ್ಕ ಎಲಬಗಳನ್ನು ಸಾರಥಿ ಶಾಕಿನ ಮೊದಲಾದ ಪಿಚಾಚಿಗಳಿಗೆ ಉಣ್ಣಪಡಿಸಿ ಎಲ್ಲ ರಾಜ್ಯರೋಳ ಬಲ್ಲಿವನನ್ನು ಮೆರೆಯುವ ಎಲ್ಲಿ ನೋಡಿದರೂ ವಿಷ್ಣು ಮೂರ್ತಿಯನ್ನು ಕೆತ್ತಿಸಿ ಅವನ ಸೂತ್ರವನ್ನು ತೆಗಿಸಿ ಈ ಭುವನದೋಳ ಅಮರಾವತಿ ಅಲ್ಕಾವತಿ ಧಿಕ್ಕರಿಪ ಸಾರಥಿ ಲೋಹ ಮಹಾಲೋವತಿ ಪಟ್ಟಣಕ್ಕೆ ಚಕ್ರವರ್ತಿ ಎಂಬ ಪ್ರಖ್ಯಾತ ವೀರಾದಿ ವೀರ ರಾಕ್ಷಸರ ಕುಲ ಸಾಮ್ರಾಟ ಶಕ್ತಿ ಸ್ವತಃ ಮಹಾರಾಜನಂದು ಡಂಗೂರ ಮಡಿಸುವಂತ ನಾವು ಸಾರದೆ ಲೋಕಾವತಿಯ ಪಟ್ಟಾಧ್ಯಕ್ಷರಾದ ಶಕ್ತಿ ಸೋದರ ಮಹಾರಾಜರು ತಾವಾದರೆ ಈ ಸುಂದರವಾದ ರಂಗಮಂಟಪಕ್ಕೆ ಬಂದ ಕಾರ್ಯಾರ್ಥವೇನು ರಾಜ ರವಿಗೋಜ ಈ ಸಾರಥಿ ಈ ಸಭಾ ಮಧ್ಯಕ್ಕೆ ಬಂದ ಕಾರಣವೇನೆಂದರೆ ರಾಜ್ಯ ಕಾರ್ಯ ನಿಮಿತ್ತವಾಗಿ ನನ್ನ ಅನುಜನ ಕೂಡ ಆಲೋಚನೆಗೈಯಬೇಕೆಂದು ಬಂದಿದ್ದನೆಲ್ಲ ಬುದ್ಧಿವಂತನಾದ ಸಾರಥಿ ಒಳ್ಳೇದು ಹೋಗದೆ ಮುಂದೇನು ಸಂಗತಿ ಬಳಿರ್ಯ ಎಲ್ಲ ಈ ಸಾರಥಿ ಪಾಠ ಮಾಡದೆ ಎನ್ನ ಅನುಜನಾದ ಪ್ರಚೋದನನ್ನು ಕರೆದುಕೊಂಡು ಬರುವಂತನಾಗೋ ಸಾರಥಿ ಒಳ್ಳೇದು ಹೋಗದೆ ಮೇಡವನ್ನು ಅಲಂಕರಿಸಿ ಜಾಗೃತಿ ಉತ್ವಳ ಉಮೇಶ ಇವರು ಶಕ್ತಿ ಸೋದನ ಪಾತ್ರಕ್ಕೆ ಸುಂದರವಾದ ಬೆಳ್ಳಿ ಬ್ರಾಸ್ಲೆಟ್ ಅನ್ನು ಆರ್ ಮಾಡಿರುತ್ತಾರೆ. ದೇಶನೂರು ಶೇಖಪ್ಪನ ಮಗ ದುರ್ಗಪ್ಪ ಇವರು ಅರ್ಧ ತೊಲೆ ಬಂಗಾರದ ಉಂಗುರವನ್ನು ಶಕ್ತಿ ಸೋದನ ಪಾತ್ರಕ್ಕೆ ತಯಾರು ಮಾಡಿರುತ್ತಾರೆ. ಮುದ್ದಟ್ನೂರು ಅಶೋಕ ಇವರು ಶಕ್ತಿ ಸೋದನ ಪಾತ್ರಕ್ಕೆ ಸುಂದರವಾದ ಬೆಂಗಳೂರು ಹಾರವನ್ನು ತಯಾರು ಮಾಡಿರುತ್ತಾರೆ. ಓನ್ಲಿ ಬಂಗಾರ ಬೆಳ್ಳಿ ಮಾತ್ರ ಕೊಡ್ಬೇಕು, ಲಿಸ್ಟ್ ಮಾಡ್ಬೇಕು. ದುಡ್ಡು ಯಾರು ಸ್ಟೇಜ್ ಬರ್ಬೇಡ್ರಿ, ದೂರ ತಗೊಳ್ರಿ. ಸಲಾನ್ಸ್ ಬೆಂಗಲು ಪಕ್ಕೀರಮ್ಮ ಇವರು ಶಕ್ತಿ ಸೋದನ ಪಾತ್ರಕ್ಕೆ ಸುಂದರವಾದ ಸುವರ್ಣದ ಉಂಗುರವನ್ನು ತಯಾರು ಮಾಡಿರುತ್ತಾರೆ. ಬೆಳಗುರ್ಕಿ ಭೀಮಪ್ಪ ಇವರು ಶಕ್ತಿ ಸೋದನ ಪಾತ್ರಕ್ಕೆ ಸುಂದರವಾದ ಹಾರವನ್ನು ಮತ್ತು ಬೆಳ್ಳಿ ಕಡಗವನ್ನು ತಯಾರು ಮಾಡಿರುತ್ತಾರೆ.
ಶಕ್ತಿ ಸುಧನು ಯಾರನ್ನ ಏನ ತಿಳ್ಕೊಡ್ರಿ. ಶಕ್ತಿ ಸುಧನು ಏನ ಇದು ಕೊಡ್ರಿ. ಬೆಳಗುರ್ಕಿ ಯಮನಮ್ಮ ಇವರು ಶಕ್ತಿ ಸುಧನ ಪಾತ್ರಕ್ಕೆ 4 ತೊಲೆ ಬೆಳ್ಳಿ ಕಡಗವನ್ನು ಆಯ್ಕೆ ಮಾಡಿರ್ತಾರೆ. ದೇಶನವರು ಈರಪ್ಪ ಇವರು ಕೂಡ ಶಕ್ತಿ ಸುಧನ ಪಾತ್ರಕ್ಕೆ ಬೆಳ್ಳಿ ಕಡಗವನ್ನು ಆಯ್ಕೆ ಮಾಡಿರ್ತಾರೆ. ದೇಶನವರು ಶೇಟಪ್ಪ ಬೆಳ್ಳಿ ಬ್ಯಾಸ್ಲೆಟ್ ಅನ್ನು ಮತ್ತು ಬೆಳ್ಳಿ ಸರವನ್ನು ಶಕ್ತಿ ಸುಧನ ಪಾತ್ರಕ್ಕೆ ಆಯ್ಕೆ ಮಾಡಿರ್ತಾರೆ. ಅಳಿಂತ ಬಳಗಾನವರು ಅವರು ಶಕ್ತಿ ಸುಧನ ಪಾತ್ರಕ್ಕೆ ಸುಂದರವಾದ ಬೆಳ್ಳಿ ಬ್ಯಾಸ್ಲೆಟ್ ಅನ್ನು ಆಯ್ಕೆ ಮಾಡಿರ್ತಾರೆ. ದಯವಿಟ್ಟು ಪಾದರಕ್ಷೆ ಕೆಳಗೆ ಬಿಟ್ಟು ಬರ್ಬೇಕು. ಮೇಲೆ ಬರ್ತಕ್ಕಂಥವ್ರು ಪಾದರಕ್ಷೆ ಕೆಳಗೆ ಬಿಟ್ಟು ಬರ್ರಿ. ಎರಡು ತೊಲೆ ಬೆಳ್ಳಿ ಸರವನ್ನು ಶಕ್ತಿ ಸುಧನ ಪಾತ್ರಕ್ಕೆ ಆಯ್ಕೆ ಮಾಡಿರ್ತಾರೆ. ದಯವಿಟ್ಟು ಸಾರ್ಥ ಕೈ ಕೊಡ್ರಪ್ಪ. ಎಲ್ಲರೂ ಕೆಳಗಿಡ್ರಿ. ಸಾರ್ಥ ಕೈ ಕೊಡ್ರಿ. ಮ್ಯಾಲೆ ಬರ್ಕೊಂಬಂದಿ ಅಂತ ರೂಲ್ ಇಲ್ಲ. ಕೆಳಗಿಂದ ಕೊಡ್ರಿ. ಕೆಳಗಿಂದ ಹಿಂಗೆಲ್ಲ ಮಾಡಿದ್ರೆ ಸೇಲೆ ಕೊಡ್ರಿ ಅಂತ ನೋಡ್ರಿ. ತಡೆಕಲ್ಲ ನಮ್ ಕೈಲಿ ತಡೆದಾಕಲ್ಲ. ಸಲಾನ್ಸ್ ದೇವತಾರುದಾರೆಂದುಗಳಿದೆ ಚಚ್ಚಟ ಸ್ಫುಟರ್ಮ ದುರ್ಗಡದಿಂದ ಬಂದವರನ್ನು ಧಾರೆಂದುಗಳಿದ ದೇವ ದಿವ್ಯ ಪ್ರಭಾವ ಬಂದವ ಚಂಡ ಪ್ರಚಂಡ ಭುಜ ಬಲರ್ದಂಡ ಡಿಂಬೀರಗುದ ಕುಂಡಲ ಜಗತ್ ಪ್ರಚಂಡ ಮಂಡಲಿಕ ರುಂಡಗಳಂ ಚಂಡಾಡುವ ಗಂಡುಗಳ ಬರ್ತದೆ ಎಲ್ಲ ಮನ್ನವ ಎನ್ನಯ ಶೌರ್ಯ ಧೈರ್ಯ ಚಾತುರ್ಯಕ್ಕೆ ತಣಿ ಎಂಬತ್ತಾದಿ ಜನ ತಡೆಯಲಾರದೆ ಈ ಬಡವೆಯ ಬಂದರು. ಎಲ್ಲ ಮನ್ನವ ಎನ್ನಯ ಕರದಲ್ಲಿ ಮೆರೆಯುವ ಕರಾವಾಳಂ ಕಂಡರೆ ತಂಡ ತಂಡದಿ ಮೆರೆಯುವ ರಾಜರ ಮಂಡಗಳಂ ತಗ್ಗಿಸಿ ಚಂಡರ ಪ್ರಭೋಯನ್ನಾಜ್ಞಂಗೈದು ಮನ್ನವ ಎನ್ನಯ ದೃಢ ತರ್ರಮದ ಎಡಬಲ ಕೊಡಿ ಮ್ಯೂಸಿಯಂ ಕಂಡು ವೈರಿಗಳ ನಡನಡಿಗೆ ಎನ್ನ ಹಿಡಿದವರಿಲ್ಲರು ಮನ್ನವ ಇಂತಹ ಕಡು ಪರಾಕ್ರಮದಿಂದ ಮೆರೆಯುವನ ಮುಂಭಾಗದೊಳ್ಳೆಂತು ಗಟ್ಟಿಯಾಗಿ ಮಾತನಾಡಿಸುವ ನೀನು ದಾರುಣರೇ. ನಾವು ದಾರಂದರೆ ಎತ್ತಿ ಬೆಳೆಯಬೇಕು ರೈತರ ಮಕ್ಕಳಾಗಿ, ಊರಾಗ ಬೆಳೆಯಬೇಕು ಉತ್ತಮರ ಮಕ್ಕಳಾಗಿ. ಮಾಡಿ ಉಂಡರೆ ಮಂದಿಯ ಕಾಟ, ಸುಮ್ಮನೆ ಕುಂತರೆ ತಂದೆ ತಾಯಿಯ ಕಾಟ. ಇಂಥ ಹಲವಾರು ಕಾಟಗಳನ್ನು ತಾಳಲಾರದೆ ಹಟ್ಟದೊಳಗೆ ನಿಂತುಕೊಂಡು ಗಟ್ಟಿಯಾಗಿ ಮಾತನಾಡಿಸುವ ದಿಟ್ಟ ಸಾರಥೆಂದು ಕರೆಯುತ್ತಾರೆ ದೇವ. ಹೇಳಿಕೊಂಡು ಬರಬೇಕು ನಮ್ಮ ನಾಮಾಂಕಿತವ. ಎಲೈ ಸಾರಥಿ ಎಂಬಚಾರ ತಿಳಿಸಬೇಕೆ ಎನ್ನಯ ವಿಚಾರ. ಹೌದು ದೇವ. ಹಾಗಾದರೆ ಹೇಳುವೆನು ಕೇಳು ಮನಪೋರ. ಅದೇನು ದೇವ? ನೋಡು ಬೆಳಗುರಿಕೆ ಎಂಬ ಊರ. ಹೌದು ದೇವ. ಊರ ಒಳಗಡೆ ಇರೋ ಶ್ರೀ ಶ್ರೀ ಮಾರಿಕಾಂಬ ದೇವಿಗೆ ಮಾಡುವೆ ಕೋಟಿ ಕೋಟಿ ನಮಸ್ಕಾರ. ವಿದ್ಯೆ ಕಲಿಸಿದ ಗುರುಗಳಿಗೆ ಹಾಕುವೆನು ಮಲ್ಲಿಗೋಯುನಾರ. ಎಲೈಚ್ಛರ ಇನ್ನು ತಿಳಿಲಿಲ್ಲವ ಈ ವಿಕ್ರಮನ ನಾಮಾಂಕಿತ ವಿಚಾರ. ತಿಳಿದಿಲ್ಲ ದೇವ. ಗೋಡೆ ಗೋಡೆಗೆಂದು ಕಡುಬಾರ್ದು ಬೇಳುವ ರಭಸಕ್ಕೆ ದೊಡ್ಡಡ ಎಂದು ಅಷ್ಟಕುಲ ಪರ್ವತಗಳು ಜರುಗುತ್ತವೆ. ಎಲ್ಲ ಸಾರಥಿ ಎನ್ನಯ ಕರದೋಳು ಮೆರೆಯುವ ಕರಾವಾಳ ಅಟ್ಟಾಸಕ್ಕೆ ಆಕಾಶ ಮಂಡಲಲ್ಲಿರುವ ನಕ್ಷತ್ರಗಳು ವೀಕ್ಷಿಸಿಗೆ ಪಳ್ಳ
ಎನ್ನಯ್ಯ ಪಾದ ತಾಣಕ್ಕೆ ಜಗ್ಗಲಿ ಭೂಮಿ ತಗ್ಗಿ ದಿಗ್ಗ ಜಳಕುಚ್ಚಿ ಕೆಳಗೆ ಮಲಗಿಕೊಂಡವು ಎಲ್ಲ ಸಾರಥಿ ಗಣಿಪತಿಯ ನೆಚ್ಚಳಿರ್ಪ ಉತ್ತಮೋತ್ತಮರ ಮಾಣಿಕ್ಯಂಗಳು ತತ್ತರಿಸಿ ಹತ್ತತ್ತ ಎತ್ತ ನುಡಿದರು ಮಣ್ಣು ಮುಚ್ಚಿಕೊಂಡವು ಸಾರಥಿ ಇದಲ್ಲದೆ ಇಂದ್ರ ಈಶನ್ಯರೆಂಬ ಅಷ್ಟ ದಿಕ್ಪಾಲಕರು ಎನ್ನ ಉಪಟಾಳಕ್ಕೆ ತಡೆಯದೆ ತಮ್ಮ ತಮ್ಮ ಪಟ್ಟಣ ಬಿಟ್ಟು ಕಾಲೈಕ್ಯ ಮೇಗುಟ್ಟರು ಖಟ್ಟ ಕಡೆ ತಮ್ಮ ಅಧಿಕಾರಗಳನ್ನು ಬಿಟ್ಟು ಕೆಟ್ಟಣ್ಣು ಸೇರಿದರು ಖಟುಗ್ರಸ್ತರು ಜಗದ್ಭೀತ್ಕರ ಅತಿ ಭಯಂಕರ ಲೋಹವತಿ ಎಂಬ ರಾಜ್ಯವನ್ನು ಪರಿಪಾಲಿಸುವ ತೀರ ಪ್ರಚೋದನ ಮಹಾರಾಜನಿಂದ ಅಡಿಗಡಿಗೆ ಬರೆದ ಜೈವೇರಿ ಮಾಡ್ತಾರೆ ಸಾರ್ತೆ ಪ್ರಚೋದನ ಮಹಾರಾಜರು ತಾವಾದರೆ ಈ ಸುಂದರವಾದ ರಂಗಮಂಟಪಕ್ಕೆ ಬಂದ ಕಾರ್ಯಾರ್ಥವೇನು ದೇವ ಮಹಾನುಭಾವ ಈ ಸಂಸಾರದಿಂದ ಕೊಂಗೊಳಿಸುವ ರಂಗಮಂಟಪಕ್ಕೆ ಬಂದ ಕಾರಣವೇನೆಂದರೆ ಅದೇನು ದೇವ ಇಂದಿನ ದಿನ ಸುರರ ಸಿಂಹ ಸ್ವಪ್ನವೆನಿಸಿದ ಖಡ್ಗಲಿ ರುದ್ರಾರೋಳು ರೌದ್ರಕದೆಂಬದ್ರನಾಥ ಸಾಮ್ರಾಟನ ಕರೆಸಿದ ಕಾರಣ ಮರಣವಾಯಿತು ಕಂಡಿಯ ಸಾರಥಿ ನಮ್ಮ ಒಳ್ಳೆಯದು ಹೋಗದೆ ಈ ಪೀಠವನ್ನು ಅಲಂಕರಿಸಿ ಜಾಗೃತಿ ಸಲ ಲಕ್ಷ್ಮೀಕಾಂತ ಇವರು ಪ್ರಚೋದನ ಪಾತ್ರಕ್ಕೆ ಸುಂದರವಾದ ಬೆಳ್ಳಿ ಕಡಗವನ್ನು ತಯಾರು ಮಾಡಿರುತ್ತಾರೆ ಫಲ ಗಾದಲಿಂಗಪ್ಪ ಪನ್ನಾಪುರ ಇವರು ಪ್ರಚೋದನ ಪಾತ್ರಕ್ಕೆ ಸುಂದರವಾದ ಸುವರ್ಣದ ಉಂಗುರವನ್ನು ಮತ್ತು ಬೆಳ್ಳಿ ಬ್ರಾಸ್ಲೆಟ್ ಅನ್ನು ಪ್ರೇಮಪೂರ್ವಕವಾಗಿ ಆಯರ್ ಮಾಡಿರುತ್ತಾರೆ ಎಲೆ ಕೂಡ್ಲಿಗೆ ದುರ್ಗಪ್ಪ ಇವರು ಪ್ರಚೋದನ ಪಾತ್ರಕ್ಕೆ 2 ತಲೆ ಬೆಳ್ಳಿ ಸರವನ್ನು ಆಯರ್ ಮಾಡಿರುತ್ತಾರೆ ದಯವಿಟ್ಟು ಬೆಳ್ಳಿ ಆಗಲಿ ಬಂಗಾರ ಆಗಲಿ ಬೇಸು ತೆಗೆದುಕೊಳ್ಳುವುದಕ್ಕಾಗಿ ಜವಾಬ್ದಾರಿ ಮೇಲೆ ತೆಗೆದುಕೊಳ್ರಿ ಅವ್ರು ಇವ್ರು ತಗೊಂಡು ಮತ್ತೆ ಪರ್ಪಟ್ ಮಾಡ್ಕೊಬೇಡ್ರಿ ಜಾಗಪ್ಪ ಸಿದ್ದಾಪುರ ಇವರು ಪ್ರಚೋದನ ಪಾತ್ರಕ್ಕೆ ಸುಂದರವಾದ ಹಾರವನ್ನು ಅರ್ಧ ತಲೆ ಸುವರ್ಣದ ಸರವನ್ನು ಆಯರ್ ಮಾಡಿರುತ್ತಾರೆ ಕೊಂಚಗೇರಿ ಯಲ್ಲಪ್ಪ ಇವರು ಪ್ರಚೋದನ ಪಾತ್ರಕ್ಕೆ ಸುಂದರವಾದ ಹಾರವನ್ನು ಆಯರ್ ಮಾಡಿರುತ್ತಾರೆ ಗಿಣಿವಾರ ಬಸವ ಇವರು ಪ್ರಚೋದನ ಪಾತ್ರಕ್ಕೆ ಸುಂದರವಾದ ಹಾರವನ್ನು ತಯಾರು ಮಾಡಿರುತ್ತಾರೆ ಗಿಣಿವಾರ ಬಸವ ಇವರು ಶಕ್ತಿ ಸುಧನ ಪಾತ್ರಕ್ಕೂ ಕೂಡ ಈ ಸುಂದರವಾದ ಹಾರವನ್ನು ತಯಾರು ಮಾಡಿರುತ್ತಾರೆ ಉಪ್ಪಲ್ದೊಡ್ಡಿ ದುರ್ಗಮ್ಮ ಇವರು ಪ್ರಚೋದನ ಪಾತ್ರಕ್ಕೆ ಬೆಳ್ಳಿ ಬ್ರಾಸ್ಲೆಟ್ ಅನ್ನು ಪ್ರೇಮಪೂರ್ವಕವಾಗಿ ತಯಾರು ಮಾಡಿರುತ್ತಾರೆ ಕಳ್ಳಿ ಹನುಮಮ್ಮ ಇವರು ಶಕ್ತಿ ಸುಧನ ಪಾತ್ರಕ್ಕೆ ಸುಂದರವಾದ ಸುವರ್ಣದ ಉಂಗುರವನ್ನು ತಯಾರು ಮಾಡುತ್ತಾರೆ ಛಲವಾದಿ ನಿಂಗಪ್ಪ ಇವರು ಪ್ರಚೋದನ ಪಾತ್ರಕ್ಕೆ ಸುಂದರವಾದ ಮುತ್ತಿನ ಹಾರವನ್ನು ತಯಾರು ಮಾಡಿರುತ್ತಾರೆ
ಐಶ್ವರ್ಯ ಮಸ್ತ ಮೇಲ ಕೇಳ ಹನುಜ ಬಂಡ ದೇವತೆಗಳಂ ತಾಂಡವಾಡಿಸುವ ದುರಬಲಡ್ಡನದ ಅಣ್ಣ ಆಹೋ ತಮ್ಮ ತಂಡ ತಂಡ ಜಪಿತ ಪ್ರಾಣಿಗಳ ಮಂಡಲದ ದಂಡಿಗಳು ದಂಡದ ರಮಿಡಿದುಕೊಂಡು ಬರಲೇ ತಮ್ಮ ಅಗ್ರಜ, ಅಥವಾ ಚಂಡ ಪ್ರಚಂಡ ಸೂರ್ಯಮಂಡಲ ಈ ಭೂಮನೆ ಕೈಯುವ ಅಲೆ ಭೂತಾಳ ಪಾತಾಳ ರಸತಳವನ್ನು ಬೇಸರೆ ಒರೆ ನಿನ್ನ ಚಿತ್ತದಲ್ಲಿದ್ದ ರೀತಿ ಎಂಬಿತ್ತರಿಸಿದರೆ ಕಳಿಸಿದರೆ ಅದು ಆಕಾಶವಿದ್ದಷ್ಟು ಅಪರಿಮಿತವಾಗಿರದೆ ಬಲೆ ಬಲೆ ತಮ್ಮ ಅದು ನಡೆಸುವೆನು ಅಣ್ಣ ರಾಜ ಗಂಡ ಅಖಂಡ ಗರಿವಿ ತರಿ ಪ್ರಚಂಡ ಪ್ರಚಂಡ ಎರಗಂಡರ ಗಂಡನೇ ರುದ್ರ ಸಮಗ್ರ ವಿಗ್ರಹನಾದ ಹನುಜನೇ ಎನ್ನ ನುಡಿಯಂ ಕೇಳಬೇಗನೆ ಭದ್ರಿಪುಕಲಾಂಬರೋಳ ಸ್ತಂಭ ಪ್ರಯ್ಯನಾದ ಶಂಕರನ ಪಟ್ಟಣವಾದ ಕೈಲಾಸಕ್ಕೆ ಕಾಲಿಟ್ಟು ಅವನ ಹೆಂಡತಿಯಾದ ಪಾರ್ವತಿಯನ್ನು ತಂದು ನನ್ನ ಮುಂದೆ ನಿಲ್ಲಿಸುವ ದ್ರಾಣ ನಿನ್ನಲ್ಲಿದ್ದರೆ ಮುಂದಕ್ಕೆ ಮಾತನಾಡು ಪ್ರಚೋದನ ನಿನ್ನ ಮನ ಹರಿಷ ಜನರಾಣ ಮುಚ್ಚಿನ ಮಣಿಯಂತ ಅಗ್ರಜ ನಿನ್ನ ಮಾತಿಗೆ ಪ್ರತ್ಯುತ್ತರ ಉಂಟೆ ಈ ನಿರ್ಧಾರಜ ಬಲ ಬಲ ತಮ್ಮ ಸಮಾಚಾರದಲ್ಲಿ ಹಾಳವನ್ನು ತೋಡಿಕೊಂಡು ಹಡಿಕೊಂಡ ಆ ಬಣ್ಣನಿಗೆ ತಕ್ಕೆರಡು ಕಾಮದಿಗಳು ತಮ್ಮ ಅಗ್ರಜ ಅನುಜ ಜಡೆಯಲ್ಲಿ ಗಂಗೆಯನ್ನು ತೊಡೆಯಲ್ಲಿ ಪಾರ್ವತಿಯನ್ನು ಧರಿಸಿರುವ ಶಂಕರನಿಯ ಮಂಕು ಬಿಡಿಜ ಅವನಿಗೆ ಯಮ ಶಂಕರನ ಕೀರ್ತಿಯನ್ನು ತಂದು ನಿನ್ನ ಪಾದದಲ್ಲಿ ಮುಡಿಪಾಗಿರುವೆ ಇದಕ್ಕೆ ತಪ್ಪಿದರೆ ನಿನ್ನ ತಮ್ಮ ಪ್ರಚೋದನ ಬೇಸರ ತಕ್ಕಂಡ ಕ್ಷಣ ಆವೋ ಸುಂದರ ಸ್ತ್ರೀಯರನ್ನೆಲ್ಲ ಆಕರ್ಷಿಸುವ ಪ್ರಚೋದನ ಸತ್ಯಲೋಕಕ್ಕೆ ದಾಳಿಯಲ್ಲಿ ಕಿವಿದಿ ಲಿಖಿತವೆಂಬರೆಯುವ ವೀರಾಂಜಮ್ಮ ಆಗಮನನ್ನ ಒದ್ದು ಅವನ ಮಠದಿ ಶಿರೋಮಣಿಯಾದ ಶಾರದಿಯನ್ನು ತಂದು ನಮ್ಮ ಲೋಹಾವತಿ ಪಟ್ಟಣದಲ್ಲಿಟ್ಟರೆ ಇಟ್ಟರೆ ಸಂಗೀತವೆಂಬ ಸಂಪತ್ತು ತೇಲಾಡಿದವ ಹೌದು ಅಗ್ರಜ. ಇದಕ್ಕೆ ನಿನ್ನ ಮನಸ್ಸಿನ ದುಗುಡವನ್ನು ಬೇಳ ಪ್ರಚೋದನ ಹೀಗಿದೆ ನೋಡು ಎನ್ನ ಆಲೋಚನಾ ಉಗ್ರಧರಜಾದ ವಿಗ್ರಹನಾದ ಅಗ್ರಜನೇ ನಿನ್ನ ನುಡಿಯನ್ನು ಕೇಳಬೇಕನೆ ಅದೇನು ಚೆನ್ನಾಗಿ ಹೇಳ್ತಮ್ಮ ಸೃಷ್ಟಿಕರ್ತ ಬ್ರಹ್ಮನು ಯಾವ ಬಲವಂತನೆಂದು ಹೇಳ್ತಿರುವಿರೇ ಅವನ ಯಾವ ಬಲಟ್ಟೆನ ತಮ್ಮ ಅಗ್ರಜ. ನಿಜ? ತಾನೇ ಸೃಷ್ಟಿಸಿದ ಸರಸ್ವತಿಯನ್ನು ಮಗಳೆಂದು ಭಾವಿಸದೆ ಸಂಸಾರ ಮಾಡುವ ಅದಮನ ಹೌದು ತಮ್ಮ ಅವನು ನಿನ್ನಂತೆ ಪೂಜ್ಯಗೆನಲ್ಲ ಅವನಿಗೆ ಈ ಭೂಲೋಕದಲ್ಲಿ ಮೂರ್ತಿ ಇಲ್ಲ ಪೂಜೆ ಇಲ್ಲ ಹೌದು ತಮ್ಮ ಅಂತ ದೃಷ್ಟ ಬ್ರಹ್ಮನ ಚತುರ್ಸರಗಳೆಂಬೇರ್ಪಡಿಸಿ ಅವನ ಹೆಂಡತಿಯಾದ ಶಾರದೆಂ ಕೆಳಗೊಂದಿಸಿ ಲೋಹಾವತಿ ಪಟ್ಟಣಕ್ಕೆ ತರುಣ ಅಗ್ರಜ. ಬೋರ್ಬರವಾದ ಲೋಕಾಂಗಳ ಮೆರಿವರಿಪ ಗರ್ಭಾಂಗಳ ಗರ್ಭ ಕಾವಳಿಯ ಗರ್ಭ ನಿರ್ಭೇದನ ಮಾಡುವ ತಂಬಾ ಪ್ರಚೋದನ ಅಣ್ಣ ಶಕ್ತಿಸಿದನು. ಇಂದ್ರಲೋಕಕ್ಕೆ ಹೋಗಿ ಕಾಮಧ್ಯನು ಕಲ್ಪವೃಕ್ಷ ಐರಾವತ್ ಚಿಂತಾಮಣಿ ಅಂತ ತೆಗೆದುಕೊಂಡು ಕೈಕೊಂಡು ಊರ್ವಶಿ ಮೇನಕಾತಿಲೋತ್ತಮೆ ರಮ್ಮನರ ತಕ್ಕಿರಂ ಸೆರೆ ಹಿಡಿದು ಅಮರಾವತಿ ಎಂದಾಳಾದೂಳೆಗೈದು ಲೋಹಾವತಿ ಪಟ್ಟಣ ಗಟ್ಟಿಪಡಿಸುವಂತನಾಗು ತಮ್ಮ ಹೀಗೆ ನೋಡಿ ನಿನಗೆ ನೇಮ ಗಂಡುಗಲಿ ವಿಕ್ರಮದಂಡನಾದ ಅಣ್ಣ ಗೌತಮ ಮುನಿಯ ಹೆಂಡತಿಯರ ಬಯಸಿ ಮೈ ತುಂಬ ಸಾವಿರ ಯೋನಿಗಳನ್ನು ಬೆಳೆಸಿಕೊಂಡಿರುವ ಇಂದ್ರ ನಮ್ಮೆನ್ನ ತಕ್ಕಳು ಬಿಡಿದು ಬುಡಿ ಬುಡಿ ಮಾರಿ ಬರುವೆ ಬಲ ಬಲ ತಮ್ಮ ಅವನ ಬೆಂಬಲವಾಗಿ ಕಾಲಮಂಡಿತ ಪ್ರತಾಪನಾದ ದಂಡರನ್ನು ಬಂದರೆ ಅಂದರೆ ಖಂಡನು ಅವನದ ಗುಂಡಿಯಂ ಖಂಡಿಸುವೆ ಹೌದು ತಮ್ಮ ಇಂಥ ವೀರ ಮಂಡಿತ ಮಂಡಲರ ಗಂಡನಾದ ನಿನ್ನ ಸೋದರನಿಗೆ ನೇಮಂ ಕೊಡು ಕೊಡು ಭೂಪ ಹರಿಕೋಡಿ ಪ್ರತಾಪ ನಾರಾಯಣ ನಾರಾಯಣ ಓ ತಮ್ಮ ಓ ಅಗ್ರಜ. ಅದು ಹತ್ತ
ನೋಡಗ ನೋಡು, ನಾರದರು ಮುನಿಗಳು ಬಂದಂತಾಯ್ತು. ಬರಲಿ ಬರಲಿ ಅವರ ಆಶೀರ್ವಾದವನ್ನು ಪಡೆದು ಮುಂದಿನ ವಿಚಾರ ಮಾಡೋಣ ತಮ್ಮ. ಇದೇ ನೋಡು ನಿನಗೆ ನೇಮ. ಜಯ 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 ನಾರಾಯಣ 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 ಜಯ ನಾರಾಯಣ ಜಯ ಜಯ ದೇವನ ಜಯ ನಾರಾಯಣ ಜಯ ಜಯ ದೇವನ ಮುಕುಂದ ಮುರವಂದನ ನಾರಾಯಣ ಮುಕುಂದ ಮುರವಂದನ ಕಮಲ ನಯನ ಪೀತಾಂಬರ ಕಮಲ ನಯನ ಪೀತಾಂಬರ ವೈಕುಂಠ ನಾರಾಯಣ ವೈಕುಂಠ ನಾರಾಯಣ ನಾರಾಯಣ ಮಹಾಲೋಹವತಿಯ ಅರಸನಾದ ಶಕ್ತಿ ಸುಧನ ಮತ್ತು ಪ್ರಚೋದರಂಬರು ಮಹಾರಾಜರು ದಾವರು ಎಲ್ಲಿರುವರು ತೋರಸಪ್ಪ ಸಾರಥಿ ಪೋನಿ ಜಾಗೃತಿ. ತಮ್ಮ ಇಷ್ಟದಂತಾಗಲಿ ತಾತ.